Happy morning, all of you. Namaste. Welcome to the Magical Gratitude Mindset Practice. ನನ್ನ ಹೆಸರು ಗೋಪಿ ಕೃಷ್ಣ. ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನಾವು ಕನ್ನಡದಲ್ಲಿ ಈ ಒಂದು ಮ್ಯಾಜಿಕ್ ಬುಕ್ ಬೈ ರಾಂಡಾ ಬರ್ನೆ ಈ ಒಂದು ಬುಕ್ನ ಅನುವಾದ ಮಾಡಿ ಪ್ರತಿದಿನ ಒಂದೊಂದು ಚಾಪ್ಟರ್ನ ಪ್ರಾಕ್ಟೀಸಸ್ನ ಫಾಲೋ ಮಾಡ್ತಾ ಇದೀವಿ. ಸೊ ಇವತ್ತು ಡೇ 7. ವೆಲ್ಕಮ್ ಟು ದ ಡೇ 7. ಐ ಆಮ್ ರಿಯಲಿ ಎಕ್ಸೈಟೆಡ್. ಇವತ್ತಿನ ಚಾಪ್ಟರ್ ನನಗಂತೂ ತುಂಬಾನೇ ಖುಷಿ, ತುಂಬಾನೇ ಎಕ್ಸೈಟ್ಮೆಂಟ್ ಕೊಡುತ್ತೆ, ತುಂಬಾನೇ ವಾವ್ ಅನ್ಸುತ್ತೆ. ಸೊ ಐ ಆಮ್ ಶೋರ್ ನಿಮಗೂ ಕೂಡ ಇವತ್ತಿನ ಚಾಪ್ಟರ್ ತುಂಬಾನೇ ಚೇಂಜಸ್ ಕೊಡುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಇದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಸೊ ಡೇ 0 ಇಂದ ಶುರು ಮಾಡಿ ಇಂಟ್ರೊಡಕ್ಷನ್ ಇದೆ. ಡೇ 1, ಡೇ 2, ಡೇ 3, ಡೇ 4, ಡೇ 5, ಡೇ 6 ಇತ್ತು ಸ್ಯಾಟರ್ಡೆ, ಆ್ಯಂಡ್ ಇವತ್ತು ಡೇ 7 ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಒಂದು ಮ್ಯಾಜಿಕ್ ಅನ್ನೋ ಒಂದು ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತಾ ಭಾವನೆ, ಈ ಒಂದು ಕೃತಜ್ಞತಾ ಭಾವನೆ ನಾವು ಲೈಫಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಮ್ಯಾಜಿಕಲ್ ಆಗಿ ಚೇಂಜಸ್, ಪರಿವರ್ತನೆ, ನಮ್ಮೊಳಗಡೆ ಪರಿವರ್ತನೆ ಕಾಣಿಸುತ್ತೆ. ಹೇಗೆ ಏನು ಅಂತ ಹೇಳಿ ಒಂದೊಂದೇ ಚಾಪ್ಟರ್ ಅಲ್ಲಿ ಹೇಳ್ತಾ ಬಂದಿದ್ದಾರೆ. ಒಂದೊಂದೇ ಪ್ರಾಕ್ಟೀಸ್ ನಾವು ಮಾಡಬೇಕು. 28 ಡೇಸ್ ಈ ಪ್ರಾಕ್ಟೀಸಸ್ನ ನಾವು ಮಾಡಬೇಕಾಗತ್ತೆ, ಅಂಡ್ ಎವ್ರಿ ಡೇ ಬೇರೆ ಬೇರೆ ಇರುತ್ತೆ. ಇವತ್ತು ಡೇ 7 ಯಾವುದ್ರ ಬಗ್ಗೆ ಇದೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ start. I'm sure all of you are excited. So let us start our magic book, day 7, the magical way out of negativity. Ivatina chapter, the magical way out of negativity. Negativity inda hege ನಾವು ಚೇಂಜ್ ಅಂದ್ರೆ ಹೊರಗಡೆ ಬರುವಂತದ್ದು, ಅಥವಾ ಅದರಿಂದ ಹೇಗೆ ಮ್ಯಾಜಿಕಲ್ ವೇನಲ್ಲಿ ನಾವು ವೇ ಔಟ್, ಅದರಿಂದ ಆಚೆ ಬರುವಂತದ್ದು. ಅ ಥ್ಯಾಂಕ್ಫುಲ್ ಪರ್ಸನ್ ಈಸ್ ಥ್ಯಾಂಕ್ಫುಲ್ ಅಂಡರ್ ಆಲ್ ಸರ್ಕಮ್ಸ್ಟಾನ್ಸಸ್. ಕೋಟ್ ಹೇಳ್ತಾ ಇದ್ದಾರೆ, ಒಬ್ಬ ಕೃತಜ್ಞತಾ ವ್ಯಕ್ತಿ ಎಂಥ ಸಿಚುವೇಶನ್ ಕೂಡ ಅವನು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗೇ ಇರ್ತಾನೆ. ಸೊ ಮನಸ್ಸಿಂದ ಗ್ರಾಟಿಟ್ಯೂಡ್ ಇರೋ ವ್ಯಕ್ತಿ ಯಾವುದೇ ಸನ್ನಿವೇಶದಲ್ಲಿ ಕೂಡ ತುಂಬಾನೇ ಗ್ರಾಟಿಟ್ಯೂಡ್ ಅಲ್ಲಿ ಇದ್ದೇ ಇರ್ತಾನೆ, ಥ್ಯಾಂಕ್ಫುಲ್ ಅಲ್ಲಿ ಇದ್ದೇ ಇರ್ತಾನೆ. ಸೊ ಲೆಟ್ ಅಸ್ ಸ್ಟಾರ್ಟ್. Whether it's a relationship in turmoil, financial pressure, or lack of health, or problems in a job, negative situation arise because of lack of gratitude over a long period of time. If you are not grateful for each things in our lives, we are unconditionally taking those things for granted. Taking things for granted is a major cause of negativity, because when we take things for granted, we are not giving thanks in return, and we stop magic happening in our life. Just as giving thanks to others will always lead to our life magically increasing, so must taking things for granted also always leads to our life deceasing. ಇದರ ಅರ್ಥ, ಜೀವನದಲ್ಲಿ ನಾವು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಆರೋಗ್ಯದಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಜಾಬ್ ಅಲ್ಲಿ ಅಥವಾ ಯಾವುದೇ ಒಂದು ನೆಗೆಟಿವ್ ಸನ್ನಿವೇಶದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಏನ್ ಸಿಕ್ಕಿದೆ ಚೆನ್ನಾಗಿ, ಅಥವಾ ಏನ್ ಒಳ್ಳೇದಾಗಿದೆ ಲೈಫಲ್ಲಿ, ಏನ್ ಒಳ್ಳೆ ಸಿಚುವೇಶನ್ಸ್ ಇದೆ, ಅದೆಲ್ಲದಕ್ಕೂ ನಾವು ಥ್ಯಾಂಕ್ಸ್ ಕೊಡ್ತಾ ಇಲ್ಲ, ಅಥವಾ ಥ್ಯಾಂಕ್ಫುಲ್ ಆಗಿಲ್ಲ, ಅಥವಾ ಗ್ರಾಟಿಟ್ಯೂಡ್ ನ ಕೊಡ್ತಾ ಇಲ್ಲ. ಅದೇ ಕಾರಣಕ್ಕೆ ಏನಾಗ್ತಾ ಇದೆ, ನಾವು ಈ ಒಂದು ಪ್ರಾಬ್ಲಮ್ಸ್ ನ ಅಥವಾ ನೆಗೆಟಿವ್ ಸಿಚುವೇಶನ್ ಫೇಸ್ ಮಾಡ್ತಾ ಇದೀವಿ. ಜಸ್ಟ್ ಬಿಕಾಸ್ ನಾವು ಥ್ಯಾಂಕ್ಸ್ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಯು ಆರ್ ಇನ್ ರಿಟರ್ನ್ ಏನ್ ಮಾಡ್ತಾ ಇದ್ದೀರಾ, ಯು ಆರ್ ಟೇಕಿಂಗ್ ಫಾರ್ ಗ್ರಾಂಟೆಡ್. ನಾವು ಏನ್ ಸಿಕ್ಕಿದೆ ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ, ಇನ್ ರಿಟರ್ನ್ ಯು ಆರ್ ಲೈಫ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದೀವಿ, ಅಥವಾ ಪ್ರಾಬ್ಲಮ್ಸ್ ನ ನೆಗೆಟಿವಿಟಿನ ಲೈಫ್ ಅಲ್ಲಿ ಜಾಸ್ತಿ ಮಾಡ್ಕೊಳ್ಳಕ್ಕೆ ಎಡೆ ಮಾಡಿಕೊಟ್ಟಿದೀವಿ ಅಂತ ಹೇಳಿ ಅರ್ಥ. ಸೊ ಪ್ರತಿಯೊಂದು ಸನ್ನಿವೇಶದಲ್ಲೂ, ಪ್ರತಿಯೊಂದು ಲೈಕ್ ಯಾರೋ ಒಬ್ರು ಹೆಲ್ಪ್ ಮಾಡಿದ ತಕ್ಷಣ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಅಷ್ಟೇ ಅಲ್ಲ ಆಕ್ಚುಲಿ. ಓಕೆ, ಯಾರೋ ವ್ಯಕ್ತಿ ಹೆಲ್ಪ್ ಮಾಡಿದ ತಕ್ಷಣ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಅಲ್ಲ. ನಮ್ಗೆ ಲೈಫಲ್ಲಿ ಏನೆಲ್ಲ ಒಳ್ಳೇದ್ ಸಿಕ್ಕಿದೆ, ಏನೆಲ್ಲ ಒಳ್ಳೇದಾಗಿದೆ, ಸಿಚುಯೇಷನ್ಸ್ ಅಥವಾ ಜಾಬು, ಅಥವಾ ಲೈಕ್ ಇದುವರೆಗೂ ನಾವು 5-6 ಡೇಸ್ ಅಲ್ಲಿ ಏನ್ ಕಲ್ತಿದೀವಿ, ಹೆಲ್ತ್ ಬಗ್ಗೆ, ಮನಿ ಬಗ್ಗೆ, ರೈಟ್, ರಿಲೇಶನ್ಶಿಪ್ ಬಗ್ಗೆ. ಸೊ ಪ್ರತಿಯೊಂದು ಏನೇನ್ ಸಿಕ್ಕಿದೆ ಅದಕ್ಕೆ ನಾವೇನಾಗಿರ್ಬೇಕು, ಥ್ಯಾಂಕ್ಫುಲ್ ಆಗಿರ್ಬೇಕು. ಓಕೆ, are you grateful for your health when it's good,
Are you only notice your health when your body gets sick or hurt? Are you grateful for your job every day? Or do you only value your job when you hear that you will be cut back? Are you grateful for your pay or salary every single time you receive it? Or do you take your pay salary for granted? Are you grateful for your loved ones when everything's running smoothly? Or do you only talk to others about your loved ones when there are problems? Are you grateful for your car when it is working well? Or do you only take your car when it breaks down? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಸರಿ ಥ್ಯಾಂಕ್ಫುಲ್ ಆಗಿದ್ದೀವಿ, ಎಷ್ಟು ಸರಿ ನೆನ್ಸ್ಕೊಳ್ತೀವಿ ಆರೋಗ್ಯಕ್ಕೆ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅದಕ್ಕೆ ಥ್ಯಾಂಕ್ನೆಸ್ ಕೊಡ್ತೀವ, ಕೃತಜ್ಞತೆ ಕೊಡ್ತೀವ, ಅಥವಾ ಬರೇ ಆರೋಗ್ಯ ಕೆಟ್ಟಾಗ ಮಾತ್ರ ನೆನಪಿಸ್ಕೊಳ್ತೀವ, ಅಯ್ಯೋ ನನ್ನ ಆರೋಗ್ಯ ಕಾಪಾಡ್ಕೋಬೇಕಾಗಿತ್ತು, ಓ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಂತ. ಅಥವಾ ಹಾಗೆ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಚೆನ್ನಾಗಿರ್ಬೇಕಾದ್ರೆ, ಎಲ್ರು ನಮ್ದೆ ಲವ್ಡ್ ಒನ್ಸ್ ನಮ್ ಜೊತೆ ಇರ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡ್ತೀವ, ಅವ್ರ ಬಗ್ಗೆ ಬೇರೆಯವ್ರ ಹತ್ರ ಹೊಗಳ್ತೀವ, ಅಥವಾ ಅವ್ರ ಬಗ್ಗೆ ಥ್ಯಾಂಕ್ಫುಲ್ ಆಗಿರ್ತೀವ. ಅಥವಾ ಪ್ರಾಬ್ಲಮ್ ಆದಾಗ ಮಾತ್ರ ಹಂಗಾಯ್ತು ಅಥವಾ ಅವರಿಂದ ಹಿಂಗಾಯ್ತು ಅಂತ ಹೇಳಿ ನಾವು ಆವಾಗ ಮಾತ್ರ ಅವರನ್ನ ನೆನಪಿಸ್ಕೊಳ್ತೀವ ಅಂತ ಹೇಳಿ. ಆರ್ ಸ್ಯಾಲ್ರಿ, ರೈಟ್? ಇಮ್ಯಾಜಿನ್ ಮಾಡಿ, ನೋಡಿ ಎಷ್ಟು ಜನ ಮಾಡ್ತೀರಾ, ಥಿಂಕ್ ಮಾಡಿ ನೋಡಿ. ಪ್ರತಿ ಸಾರಿ ಸ್ಯಾಲ್ರಿ ಬಂದಾಗ ಅಥವಾ ಪ್ರಾಫಿಟ್ ಬಂದಾಗ ನೀವು ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀರಾ. ಓ ಥ್ಯಾಂಕ್ ಯು ಗಾಡ್, ಐ ಗಾಟ್ ದಿಸ್ ಮನಿ, ಐ ಗಾಟ್ ದಿಸ್ ಸ್ಯಾಲ್ರಿ ಅಂತ ಹೇಳಿ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀವಿ. ಅಥವಾ ಪೇ ಕಟ್ಟಾದಾಗ, ಸ್ಯಾಲ್ರಿ ಕಟ್ಟಾದಾಗ, ಅಥವಾ ಜಾಬ್ ಕಳ್ಕೊಂಡಾಗ ಅದರ ವ್ಯಾಲ್ಯೂ ಗೊತ್ತಾಗಿ ಅವಾಗ ನಾವು ನೆನಪಿಸ್ಕೊಳ್ತೀವ. ಸೊ ಆಲ್ವೇಸ್ ಚೆಕ್ ಹೌ ಯು ಯೂಸ್ ಯುವರ್ ಆಟಿಟ್ಯೂಡ್. ಆರ್ ಯು ಗ್ರೇಟ್ಫುಲ್ ಟು ಬಿ ಅಲೈವ್ ಈಚ್ ಡೇ, ಆರ್ ಡು ಯು ಟೇಕ್ ಯುವರ್ ಲೈಫ್ ಫಾರ್ ಗ್ರಾಂಟೆಡ್? ನಮ್ಮ ಜೀವನನ ನಾವು ಗ್ರೇಟ್ಫುಲ್ ಆಗಿ ನೋಡ್ತಾ ಇದೀವ ಅಥವಾ ಗ್ರಾಂಟೆಡ್ ಆಗಿ ನೋಡ್ತಾ ಇದೀವ? ಈವನ್ ನಮ್ಮ ಹೋಲ್ ಲೈಫ್ ಕೂಡ. ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ರಿಸಲ್ಟ್ಸ್ ಇನ್ ಕಂಪ್ಲೇನ್. ನಾವು ಗ್ರಾಂಟೆಡ್ ಆಗಿ ತಗೊಂಡ್ರೆ ಪ್ರತಿ ಒಂದು ವಿಚಾರ ಕೂಡ ಅದು ಕಂಪ್ಲೇಂಟ್ ರೂಪದಲ್ಲಾಗುತ್ತೆ. ಅಂದ್ರೆ ಇದೆಯಲ್ಲ ಬಿಡು ಅಂತ ಅನ್ಕೊಂಡ್ರೆ ಇಟ್ಸ್ ಲೈಕ್ ನಾಟ್ ಗಿವಿಂಗ್ ಥ್ಯಾಂಕ್ಸ್ ಅಂದ್ರೆ ಅರ್ಥ ಇಸ್ ಈಕ್ವಲ್ ಟು ಕಂಪ್ಲೇನಿಂಗ್. ಓಕೆ. Negative thoughts and words. So when you complain, by law of attraction, you must bring more things into your life that you complain about. Okay. So complain thoughts alirbodu, words alirbodu. Okay. ನಾವು ಅದನ್ನ ಮೈಂಡ್ಗೆ ಬರಕ್ ಅವಕಾಶ ಕೊಟ್ಟಿದೀವಿ ಅಂದ್ರೆ ಅರ್ಥ ಲಾ ಆಫ್ ಅಟ್ರಾಕ್ಷನ್ ಏನ್ ಮಾಡುತ್ತೆ, ಅದು ಇನ್ನ ಹೆಚ್ಚು ಹೆಚ್ಚು ಜಾಸ್ತಿ ಆಗಂಗ್ ಮಾಡುತ್ತೆ. ಅಬೌಟ್ ಕಂಪ್ಲೇಂಟ್ಸ್. ಇಫ್ ಯು ಆರ್ ಕಂಪ್ಲೇನಿಂಗ್ ಅಬೌಟ್ ವೆದರ್, traffic, your boss, your spouse, your family, friend, stranger, waiting in line, bills, the economy, the cost of something, or service of a company, you are not being grateful and you are pushing your dream life further away with each complaint. ನೋಡಿ ಅರ್ಥ ಮಾಡ್ಕೊಳ್ಳಿ, ನಾವು ಎಷ್ಟು ಈಸಿಯಾಗಿ, ಎಷ್ಟು ಸುಲಭವಾಗಿ ನಾವು ನೆಗೆಟಿವ್ ಆಗಿ ಅಟ್ರಾಕ್ಟ್ ಆಗ್ಬಿಟ್ಟಿರ್ತೀವಿ ಅಥವಾ ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗೋಗಿರ್ತೀವಿ ಅಂತ ಹೇಳಿದ್ರೆ, ಐ ಕಾಂಟ್ ಸೇ ಲೈಕ್ ನಮ್ಮಿಂದ ಅಂತಲ್ಲ, ನಮ್ಮ ಎನ್ವಿರಾನ್ಮೆಂಟ್ ಹೇಗಿದೆ ಸುತ್ತಮುತ್ತ ಅಥವಾ ನಮ್ಮ ಸರ್ಕಲ್ ಹೇಗಿದೆ ಅಂತ ಹೇಳಿದ್ರೆ ಈಸಿಲಿ ನಾವು ಕೂಡ ಅದೇ ತರ ಆಗ್ಬಿಡ್ತೀವಿ. ಯಾಕೆ? ಕಂಪ್ಲೇಂಟ್ ಕಂಪ್ಲೇಂಟ್ ಕಂಪ್ಲೇಂಟ್. ಏನ್ ಚೆನ್ನಾಗಿಲ್ಲ ಮಾತಾಡ್ಬಿಡು, ಏನ್ ಸರಿ ಇಲ್ಲ ಮಾತಾಡ್ಬಿಡು, ಏನೋ ಯಾವ್ದ್ರ ಬಗ್ಗೆ ಆಗಿರ್ಬೋದು. ಲೈಕ್ ಇವಾಗ ವೆದರ್ ಸರಿ ಇಲ್ಲ, ಏನ್ ಮಳೆ ಬರ್ತಾ ಇದೆಯಪ್ಪ, ಮಳೆ ಹಿಂಗ್ ಹುಯ್ತಾ ಇದೆ, ಅಥವಾ ಏನ್ ಬಿಸಿಲು ಬರ್ತಾ ಇದೆ ಮರೆಯ, ಏನ್ ಕೆಲಸ ಮಾಡಕ್ಕಾಗಲ್ಲ, ಇಟ್ಸ್ ಅ ಕಂಪ್ಲೇಂಟ್ ಆಟಿಟ್ಯೂಡ್. ಅಥವಾ ಟ್ರಾಫಿಕ್, ಏನ್ ಟ್ರಾಫಿಕ್, ಬೆಂಗಳೂರು ಏನ್ ಟ್ರಾಫಿಕ್, ಅಥವಾ ನೀವ್ ಯಾವ ಊರಲ್ಲಿದ್ದೀರಾ ಅಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನ್ ರೋಡು, ಏನ್ ಮುನ್ಸಿಪಾಲಿಟಿ, ಏನ್ ಮಾಡ್ತಾರ ಕಾರ್ಪೊರೇಟರ್ಸ್ ಎಲ್ಲ, ಈ ರೀತಿ ಕಂಪ್ಲೇಂಟ್ ಆಟಿಟ್ಯೂಡ್ ಇಟ್ಕೊಂಡಾಗ, ಅಥವಾ ಫ್ಯಾಮಿಲಿ ಬಗ್ಗೆ, ಸ್ಪೌಸ್ ಬಗ್ಗೆ, ಹಸ್ಬೆಂಡ್ ಬಗ್ಗೆ, ವೈಫ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗ್ ನೋಡ್ಕೊಂಡ್ರು, ಇವಾಗ ಹೆಂಗ್ ನೋಡ್ಕೊಳ್ತೀರಾ, ಏನ್ ಇವಾಗ ಹಿಂಗ್ ಮಾಡ್ತೀರಾ, ಸೊ ಕಂಪ್ಲೇಂಟ್ ಆಟಿಟ್ಯೂಡ್. ಓಕೆ. ಅಥವಾ ಫ್ರೆಂಡ್ ಅಥವಾ ಸ್ಟ್ರೇಂಜರು ವೇಟಿಂಗ್ ಇನ್ ದ ಲೈನ್, ಓಕೆ, ಎಷ್ಟು ಕ್ಯೂನಲ್ಲಿ ಕಾಯ್ಬೇಕಪ್ಪ, ಎಷ್ಟು ರಶ್ ಇದೆ ಇಲ್ಲಿ, ರೈಟ್? ಅಥವಾ ಎಕಾನಮಿ ಬಗ್ಗೆ, ಏನ್ ಬಿಸ್ನೆಸ್ ಇವಾಗ ಮಾಡಕ್ಕೆ ಆಗಲ್ಲ, ಅಥವಾ ಇವಾಗ ಸಿಚುಯೇಷನ್ ಹೆಂಗಾಗಿದೆ, ಪೆಟ್ರೋಲ್ ರೇಟ್ ಹೆಂಗ್ ಜಾಸ್ತಿ ಆಗ್ತಾ ಇದೆ, ಈ ಎಕಾನಮಿ ಬಗ್ಗೆ ಕಂಪ್ಲೇಂಟ್ ಮಾಡೋಂಥದ್ದು. ಕಾಸ್ಟ್ ಆಫ್ ಸಮಥಿಂಗ್, ಯಾವ್ದಾದ್ರು ಒಂದು ವಸ್ತುಗಳದ್ದು ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಅಥವಾ ಯಾವ್ದೊಂದು ಕಂಪ್ನಿ ಸರ್ವಿಸ್ ಬಗ್ಗೆ ಕಂಪ್ಲೇಂಟ್ ಮಾಡೋಂಥದ್ದು. ವಾಟ್ ಎವರ್. ಸಿ, ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ನಾವು ಏನ್ ಸರಿ ಇದೆ ಅಷ್ಟೇ ನೋಡ್ಬೋದಾ, ಅಥವಾ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿ ನೋಡಿ. ಬಿಕಾಸ್ ಕಂಪ್ಲೇಂಟ್ ಮಾಡೋದ್ರಿಂದ ಅದ್ರಿಂದ ನಾವು ಏನಾದ್ರೂ ಸರಿ ಮಾಡ್ತಾ ಇದೀವಾ, ಅದರಿಂದ ಏನಾದ್ರೂ ನಾವು ಆ ಸಿಚುಯೇಷನ್ ಅಥವಾ ಆ ಒಂದು
ವ್ಯಕ್ತಿ ಅಥವಾ ಒಂದು ಪರಿಸ್ಥಿತಿನ ನಾವು ಸರಿ ಮಾಡ್ತಾ ಇದೀವ? ನೋ, ವಿ ಆರ್ ಜಸ್ಟ್ ಓನ್ಲಿ ಕಂಪ್ಲೇನಿಂಗ್, ಬರೀ ಕಂಪ್ಲೇಂಟ್ ಮಾಡ್ತಾ ಇದೀವಿ. ಅದರಿಂದ ಯಾರಿಗೆ ಹಾನಿ ಆಗೋದು? ನಮಗೆ. ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ನಾವು ಕಂಪ್ಲೇಂಟ್ ಮಾಡಿದಷ್ಟು ಅದನ್ನ ಇನ್ನ ಅಟ್ರಾಕ್ಟ್ ಮಾಡ್ತೀವಿ ಜಾಸ್ತಿ. ನಾವು ಯು ಅಂಡರ್ಸ್ಟ್ಯಾಂಡ್ ದಟ್ ಕಂಪ್ಲೇನಿಂಗ್ ಆರ್ ನೆಗೆಟಿವ್ ಥಾಟ್ಸ್ ಆರ್ ವರ್ಡ್ಸ್, ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಸ್ಟಾಪ್ಸ್ ಗುಡ್ ಥಿಂಗ್ಸ್ ಇನ್ ಯುವರ್ ಲೈಫ್. ನೋಡಿ, ನಾವು ಕಂಪ್ಲೇಂಟ್ ಆಟಿಟ್ಯೂಡ್ ಇಟ್ಕೊಳ್ಳೋದ್ರಿಂದ ಅಥವಾ ಗ್ರಾಂಟೆಡ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಒಳ್ಳೇದಾಗಂಥದ್ದು, ಮ್ಯಾಜಿಕ್ ಆಗಿ ಬೆಳವಣಿಗೆ ಏಳಿಗೆ ಆಗಂಥದ್ದನ್ನ ನಾವು ಆಟೋಮೆಟಿಕ್ ಆಗಿ ಸ್ಟಾಪ್ ಮಾಡ್ತಾ ಇದೀವಿ, ಬ್ರೇಕ್ ಮಾಡ್ತಾ ಇದೀವಿ. ಸೊ ಮೇಕ್ ಶೋರ್ ದಟ್ ನಾವು ಕಂಪ್ಲೇಂಟ್ ಅನ್ನೋದನ್ನ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಯಾಕೆ ಮಾತಾಡ್ಬೇಕು, ರೈಟ್? ಅದಕ್ಕೆ ಅಂತ ಯೋಚನೆ ಮಾಡೋರು ಇದ್ದಾರೆ ಬೇರೆಯವರು ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಬಂತು? ವೈ ಡು ವಾಂಟ್ ಟು ಸ್ಪೀಕ್ ಅಬೌಟ್ ದಟ್? ಇಸ್ಂಟ್ ಇಟ್? ಥಿಂಕ್, ಯಾಕೆ ಮಾತಾಡ್ಬೇಕು ಸೊಸೈಟಿ ಬಗ್ಗೆ ಅಥವಾ ಒಂದು ಎಕನಾಮಿ ಬಗ್ಗೆ ಅಥವಾ ವಾಟ್ ಎವರ್? ಏನ್ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ನಾವು? ಏನ್ ಸರಿ ಇದರ ಬಗ್ಗೆ ಮಾತಾಡ್ಬೋದಲ್ವಾ? ಥಿಂಕ್, ರೈಟ್? ಇಟ್ ಈಸ್ ಇಂಪಾಸಿಬಲ್ ಟು ಬಿ ನೆಗೆಟಿವ್ ವೆನ್ ಯು ಆರ್ ಗ್ರೇಟ್ಫುಲ್. ನಾವು ಗ್ರೇಟ್ಫುಲ್ ಆಗಿದೀವಿ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್ ಟು ಕ್ರಿಟಿಸೈಸ್ ಆರ್ ಬ್ಲೇಮ್ ವೆನ್ ಯು ಆರ್ ಗ್ರೇಟ್ಫುಲ್. ನಾವು ಕೃತಜ್ಞರಾಗಿದ್ದೀವಿ ಅಂತ ಹೇಳಿದಾಗ ಇನ್ನೊಬ್ಬರ ಮೇಲೆ ಬ್ಲೇಮ್ ಗೇಮ್ ಮಾಡ್ಲಿಕ್ಕೆ ಅಥವಾ ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಫೀಲ್ ಸ್ಯಾಡ್ ಆರ್ ಹ್ಯಾವ್ ಎನಿ ನೆಗೆಟಿವ್ ಫೀಲಿಂಗ್ ವೆನ್ ಯು ಆರ್ ಗ್ರೇಟ್ಫುಲ್. ನಾವು ತುಂಬಾ ಕೃತಜ್ಞರಾಗಿದ್ದೀವಿ ಅಂದ್ರೆ ಡಲ್ ಆಗಿರಕ್ಕೆ ಅಥವಾ ಬೇಜಾರಲ್ಲಿರಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ದ ಬೆಸ್ಟ್ ನ್ಯೂಸ್ ಈಸ್ ದಟ್ if you have any negative situation in your life currently, it won't take a long period of time to transform them with a gratitude. The negative situation will disappear in a puff or a smoke, just like magic, right? ಅರ್ಥ ಮಾಡ್ಕೊಳ್ಳಿ. ದ ಗ್ರೇಟ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಿಮ್ಮ ಲೈಫಲ್ಲಿ ಎಂಥದೇ ಒಂದು ಕಠಿಣ ಪರಿಸ್ಥಿತಿಲಿ ಇರ್ಬೋದು, ನೆಗೆಟಿವ್ ಸಿಚುಯೇಷನ್ ಇರ್ಬೋದು, ಓಕೆ, ಎಷ್ಟು ಬೇಗ ಎಷ್ಟು ಸುಲಭವಾಗಿ ನಿಮ್ಮ ಲೈಫು ಈ ಕರೆಂಟ್ ಸಿಚುಯೇಷನ್ ಟ್ರಾನ್ಸ್ಫಾರ್ಮ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಜಸ್ಟ್ ಬೈ ದ ವರ್ಡ್ ಗ್ರೇಟ್ಫುಲ್ನೆಸ್. ಗ್ರಾಟಿಟ್ಯೂಡ್ ಪಾಲಿಸೋದ್ರಿಂದ ಮ್ಯಾಜಿಕಲಿ, ಲೈಕ್ ಒಂದು ಹೊಗೆ ತರ, ಒಂದು ಮ್ಯಾಜಿಕ್ ತರ, ಜಸ್ಟ್ ಲೈಕ್ ದಟ್ ನಿಮ್ಮ ಲೈಫಲ್ಲಿ ಬದಲಾವಣೆನ ನೀವು ಪಡ್ಕೊಳ್ಬೋದು ಜಸ್ಟ್ ಬೀಯಿಂಗ್ ಗ್ರೇಟ್ಫುಲ್. ಹೇಗೆ ತಿಳ್ಕೊಳ್ಳೋಣ. ಫಸ್ಟ್, ಆಸ್ ಡಿಫಿಕಲ್ಟ್ ಆಸ್ ಇಟ್ ಮೇ ಬಿ, you have to look for things to be grateful for in a negative situation. ಎಂಥ ಒಂದು ಕೆಟ್ಟಕರವಾದಂತಹ ಅಥವಾ ಬೇಡದಿರತಕ್ಕಂಥ ನಕಾರಾತ್ಮಕ ಸನ್ನಿವೇಶದಲ್ಲಿ ಕೂಡ ನಾವು ಕಷ್ಟ ಆಗ್ಬೋದು, ಬಟ್ ಕಷ್ಟ ಆದ್ರೂ ಕೂಡ ನಾವೇನ್ ಮಾಡ್ಬೇಕು, ಏನ್ ಚೆನ್ನಾಗಿದೆ ಈ ಒಂದು ಪರಿಸ್ಥಿತಿಲಿ ನಾನು ಏನ್ ಒಳ್ಳೇದನ್ನ ನೋಡ್ಬೋದು ಅನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು ನಾವು. ನೋ ಮ್ಯಾಟರ್ ಹೌ ಬ್ಯಾಡ್ ಥಿಂಗ್ಸ್ ಆರ್, ಎಂತ ಟಫ್ ಟೈಮ್ ಇರ್ಬೋದು ಲೈಫಲ್ಲಿ, ಇವಾಗ ಯು ಕ್ಯಾನ್ ಆಲ್ವೇಸ್ ಫೈಂಡ್ ಸಮಥಿಂಗ್ ಟು ಬಿ ಗ್ರೇಟ್ಫುಲ್ ಫಾರ್. ಏನೋ ಒಂದು ವಿಚಾರ ಇದ್ದೇ ಇರುತ್ತೆ ಕೃತಜ್ಞರಾಗಿರ್ಲಿಕ್ಕೆ, ಯಾವುದೋ ಒಂದು ವಿಚಾರ ಸಿಗುತ್ತೆ ಗ್ರೇಟ್ಫುಲ್ ಆಗಿರ್ಲಿಕ್ಕೆ. ಎಸ್ಪೆಷಲಿ ವೆನ್ ಯು ನೋ ದಟ್ ಯುವರ್ ಗ್ರಾಟಿಟ್ಯೂಡ್ ವಿಲ್ ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ ಎವ್ರಿ ನೆಗೆಟಿವ್ ಸರ್ಕಮ್ಸ್ಟಾನ್ಸಸ್, ರೈಟ್? ಸೊ ನಮ್ಮ ಒಂದು ಪರಿಸ್ಥಿತಿ ಚೇಂಜ್ ಆಗುತ್ತೆ ಗ್ರಾಟಿಟ್ಯೂಡ್ ಇಂದ ಅಂತ ಹೇಳಿದ್ರೆ, ಮೇಕ್ ಶೋರ್ ದಟ್ ಬೈ ಫೋರ್ಸ್ ಆರ್ ಬೈ ಡಿಸಿಷನ್ ನಾವೇನ್ ಮಾಡ್ಬೇಕು, ಏನ್ ಚೆನ್ನಾಗಿದೆ ಅದನ್ನ ನೋಡಕ್ಕೆ ಶುರು ಮಾಡೋಣ. ವಾಲ್ಟ್ ಡಿಸ್ನಿ ಬಗ್ಗೆ ಹೇಳ್ತಾರೆ. ವಾಲ್ಟ್ ಡಿಸ್ನಿ ವರ್ಲ್ಡ್ ನ ಕಂಡಿಡಿದಾರಲ್ಲ ವಾಲ್ಟ್ ಡಿಸ್ನಿ. ಸೊ ಡಿಸ್ನಿಸ್ 1960 ಮೂವಿ ಪಾಲಿಯಾನಾ ಫೀಚರ್ಡ್ ಲೈಕ್ ಗ್ಲಾಡ್ ಟೈಮ್ ಅಂತ ಒಂದು ಪಾಲಿಯಾನಾ ಮೂವಿಲಿ ಗ್ಲಾಡ್ ಗೇಮ್ ಅಂತ ಹೇಳಿ ಒಂದು ಆ ಮೂವಿನಲ್ಲಿ ಮಾಡಿದ್ದಾರೆ, ವಿಚ್ ಹ್ಯಾಡ್ ಪ್ರೊಫೌಂಡ್ ಎಫೆಕ್ಟ್ ಆನ್ ಮೀ ವೆನ್ ಐ ವಾಸ್ ಅ ಚೈಲ್ಡ್. ಇವರು ಅಂದ್ರೆ ಈ ರೈಟರ್ ಆಥರ್ ಚಿಕ್ಕವರಿದ್ದಾಗ ಆ ಮೂವಿ ನೋಡಿ ಅದ್ರಲ್ಲಿ ಆ ಒಂದು ಗೇಮ್ ನ ನೋಡಿ ತುಂಬಾ ಪ್ರಭಾವಿತರಾಗಿದ್ದಾರೆ. ಹೇಳ್ತಾ ಇದ್ದಾರೆ, ಐ ಪ್ಲೇಡ್ ಎ ಗ್ಲಾಡ್ ಗೇಮ್ ಫೀಚರ್ಡ್ ಇನ್ ದ ಮೂವಿ ಥ್ರೂ ಔಟ್ ಮೈ ಚೈಲ್ಡ್ಹುಡ್ ಅಂಡ್ ಅಡೋಲೆಸೆನ್ಸ್. ಟು ಪ್ಲೇ ದ ಗ್ಲಾಡ್ ಗೇಮ್ ಯು ವಿಲ್ ಲುಕ್ ಫಾರ್ ಆಸ್ ಮೆನಿ ಥಿಂಗ್ಸ್ ಆಸ್ ಯು ಕ್ಯಾನ್ ಡೂ ಬಿ ಗ್ಲಾಡ್ ಅಬೌಟ್, ಎಸ್ಪೆಷಲಿ ಇನ್ ಅ ನೆಗೆಟಿವ್ ಸಿಚುಯೇಷನ್. ಫೈಂಡಿಂಗ್ ಥಿಂಗ್ಸ್ ಟು ಬಿ ಗ್ಲಾಡ್ ಅಬೌಟ್ ಇನ್ ಅ ನೆಗೆಟಿವ್ ಸಿಚುಯೇಷನ್ ಮೇಕ್ಸ್ ಸೊಲ್ಯೂಷನ್ ಅಪಿಯರ್. ನೋಡಿ, ಒಂದು ಮೂವಿ ಅದು ಯಾವುದು 1960 ಪಾಲಿಯಾನಾ ಅಂತ ಹೇಳಿ ಡಿಸ್ನಿ ಅವರ ಒಂದು ಪಾಲಿಯಾನಾ ಅಂತ ಮೂವಿ ಒಂದು ರಿಲೀಸ್ ಆಗಿತ್ತು. ಅದರಲ್ಲಿ ಗ್ಲಾಡ್ ಗೇಮ್ ಅಂತ, ದಿ ಗ್ಲಾಡ್ ಗೇಮ್, ಗ್ಲಾಡ್ ಅಂತ ಹೇಳಿದ್ರೆ ಐ ಆಮ್ ಸೋ ಗ್ಲಾಡ್, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ವಂಡರ್ಫುಲ್, ಐ ಆಮ್ ಸೋ ನೈಸ್. ಗ್ಲಾಡ್ ಅಂದ್ರೆ ತುಂಬಾ ಖುಷಿಯಾಗಿರೋಂಥದ್ದು ಗ್ಲಾಡ್ ಗೇಮ್. ಸೊ ಪ್ರತಿಯೊಂದು ಟೈಮಲ್ಲೂ ಗ್ಲಾಡ್ ಗೇಮ್ ಅಂತ ಹೇಳಿದ್ರೆ
ಏನ್ ಚೆನ್ನಾಗಿದೆ, ಯಾವ್ದು ವಿಚಾರಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ, ಯಾವ ವಿಚಾರಕ್ಕೆ ವಾವ್ ಅನ್ಸ್ತಾ ಇದೆ ಅನ್ನೋದನ್ನ ಹುಡುಕಂಥದ್ದು, ಅದನ್ನ ಲಿಸ್ಟ್ ಮಾಡೋಂಥದ್ದು ಗ್ಲಾಡ್ ಗೇಮ್ ಅಂತ ಹೇಳ್ಬಿಟ್ಟು. ಆ ಒಂದು ಗ್ಲಾಡ್ ಗೇಮ್ ಇಂದ ಈ ಆಥರ್ ತುಂಬಾ ಇನ್ಸ್ಪೈರ್ ಆಗಿದ್ರು. ಚೈಲ್ಡ್ಹುಡ್ ಅಲ್ಲಿ, ಅಡೋಲೆಸೆನ್ಸ್ ಅಲ್ಲಿ, ಅಂದ್ರೆ ಟೀನೇಜ್ ಅಲ್ಲಿ ಕೂಡ ತುಂಬಾ ಬಳಸಿ ಇದನ್ನ ಲೈಫಲ್ಲಿ ಪ್ರಭಾವಿತರಾಗಿದ್ದಾರೆ. ಓಕೆ, ಸ್ಪೆಷಲಿ ನೆಗೆಟಿವ್ ಸಿಚುಯೇಷನ್ ಅಲ್ಲಿ ನಾವು ಏನ್ ಚೆನ್ನಾಗಿದೆ, ಗ್ಲಾಡ್, ಯಾವುದಕ್ಕೆ ನಾವು ತುಂಬಾ ಗ್ಲಾಡ್ ಆಗಿದೀವಿ ಅಥವಾ ಚಿರಣೆ ಆಗಿದೀವಿ ಅನ್ನೋದನ್ನ ಹುಡುಕಿ ಬರಿಬೇಕು ಅಂತ ಹೇಳಿ. ಓಕೆ, ಇದರಿಂದ ನೆಗೆಟಿವ್ ಸಿಚುಯೇಷನ್ ಅಲ್ಲಿ ಸೊಲ್ಯೂಷನ್ಸ್ ಈಸಿಯಾಗಿ ಕಂಡುಕೋಬಹುದು. ನಾವು ಸೊಲ್ಯೂಷನ್ಸ್ ತುಂಬಾ ಸುಲಭವಾಗಿ ಸಿಗುತ್ತೆ. ಲೆಟ್ಸ್ ಬುದ್ಧಾಸ್ ವರ್ಡ್. ಲೆಟ್ಸ್ ಸೇ ಬುದ್ಧ ಏನ್ ಹೇಳಿದಾರೆ ಅಂತ. ಇವರು ಬುದ್ಧನ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಯಾರು? ರೊಂಡಾ ಬರ್ನೆ. Let's Buddha's word be your inspiration, that today when one problem or negative situation in life that you may most want to resolve, you look for 10 things to be grateful for. I know it can be challenging to begin in this practice, but Buddha is showing you the way to do it. Make a written list of 10 things on your computer or in your gratitude journal. As an example, your problem might be that you are out of work, and despite your best efforts, you are still unemployed. To magically turn this situation around, you have to do a concentrated practice of gratitude on the situation. Here are some examples of what you might say. Okay, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡೋಣ, ಈಗ ಜಾಬ್ ಇಲ್ಲ, ತುಂಬಾ ಪ್ರಯತ್ನ ಪಟ್ಟು ಒಂದು ಜಾಬ್ ಹುಡುಕೋಣ, ಜಾಬ್ ಸಿಗೋಣ ಅಥವಾ ಜಾಬ್ ಸೇರ್ಕೊಳ್ಳೋಣ ಅಂದ್ರು, ಬಟ್ ಸ್ಟಿಲ್ ಜಾಬ್ ಸಿಕ್ಕಿಲ್ಲ ಅನ್ಕೊಳ್ಳಿ. ಈ ಪರಿಸ್ಥಿತಿಲಿ ಹೇಗೆ 10 ಸಿಚುಯೇಷನ್, ಈ ಸಿಚುಯೇಷನ್ 10 ಗ್ರಾಟಿಟ್ಯೂಡ್ ನ ಹೇಗೆ ಹುಡುಕಿ ಬರೆಯೋದು, 10 ಸನ್ನಿವೇಶಗಳನ್ನ ಏನು ಚೆನ್ನಾಗಿದೆ ಅದನ್ನ ಹೇಗೆ ಲಿಸ್ಟ್ ಮಾಡೋದನ್ನ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಬುದ್ಧನ ಬಗ್ಗೆ ಹೇಳಿದ್ರು. ಬುದ್ಧ ಹೇಮಪ್ಪ ಹೇಳಿದಾರೆ ಅಂದ್ರೆ, ಎಂತ ಸಿಚುಯೇಷನ್ ಕೂಡ ಏನ್ ತಾಳ್ಮೆಯಿಂದ ಇರ್ಬೇಕು, ಏನ್ ಒಳ್ಳೇದಿದೆ ಅದನ್ನ ನೋಡಿ ಅಂತ ಹೇಳಿದಾರೆ ಅಂತೇಳಿ ಆ ಒಂದು ವರ್ಡ್ಸ್ ನ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾವ ತರ ಬರೀಬಹುದು ಅಂತ ಹೇಳಿ. ಜಾಬ್ ಇಲ್ಲ ಅಂದ್ರೆ ಹೇಗೆ ಬರೀಬಹುದು ಅಂತ ಹೇಳಿ ಒಂದು ಲಿಸ್ಟ್ ಮಾಡಬೇಕು. ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಮೋರ್ ಟೈಮ್ ಫಾರ್ ಮೈ ಫ್ಯಾಮಿಲಿ ಡ್ಯೂರಿಂಗ್ ದಿಸ್ ಟೈಮ್. ನೋಡಿ, ಪ್ಯಾಂಡಮಿಕ್ ಬಂದಾಗ, ಓಕೆ, ಸೊ ವಿ ಕ್ಯಾನ್ ಥಿಂಕ್ ಡಿಫ್ರೆಂಟ್ಲಿ ಅಲ್ವಾ. ಇದುವರೆಗೂ ಬಿಸಿ 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 ಲೈಫ್ ಬಿಸಿ 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 ಜಾಬ್, ವರ್ಕ್, ಬಿಸ್ನೆಸ್ ಅಂತ ಹೇಳಿ ಓಡಾಡ್ತಾ ಇದ್ದವರು ಆಟೋಮೆಟಿಕ್ ಆಗಿ ಹಾಲ್ಟ್ ಆದಾಗ, ಕೊರೋನಾ ಬಂದಾಗ, ಲಾಕ್ಡೌನ್ ಆದಾಗ ಎಂತ ಒಳ್ಳೆ ಟೈಮ್ ಸಿಕ್ತಲ್ವಾ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ. ನೋಡಿ, ನೋಡೋ ವೇ ಹೆಂಗ್ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿ. ಓಕೆ, ಸೊ ಜಾಬ್ ಇಲ್ಲ ಅಂದ್ರೆ ಹೆಂಗ್ ನೋಡ್ಬೇಕು. ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಅ ಮೋರ್ ಟೈಮ್ ಫಾರ್ ಮೈ ಫ್ಯಾಮಿಲಿ ಡ್ಯೂರಿಂಗ್ ದಿಸ್ ಪೀರಿಯಡ್. ಐ ಆಮ್ ಸೋ ಗ್ರೇಟ್ಫುಲ್ ಟು ಮೈ ಲೈಫ್ ಇನ್ ಅ ಲಾಟ್ ಬೆಟರ್ ಆರ್ಡರ್ಸ್ ಬಿಕಾಸ್ ಐ ಕ್ಯಾನ್ ಸ್ಪೇರ್ ಮೋರ್ ಟೈಮ್ ಐ ಹ್ಯಾವ್. ಅಂದ್ರೆ ಇನ್ನ ಹೆಚ್ಚು ಸಮಯ ನನ್ನ ಜೊತೆ ಕಾಲ ಕಳಿಬಹುದು, ನಾನು ಕಲಿಬಹುದು, ಅಥವಾ ನನ್ನಲ್ಲಿ ಏನ್ ಚೇಂಜ್ ಮಾಡ್ಕೋಬಹುದು, ತಿಳ್ಕೋಬಹುದು. ಐ ಆಮ್ ಗ್ರೇಟ್ಫುಲ್ ದಟ್ ಐ ಹ್ಯಾವ್ had a job most of my life and that I am experienced. ಇದುವರೆಗೂ ನನ್ನ ಹತ್ರ ಒಳ್ಳೆ ಜಾಬ್ ಇತ್ತು, ಬೇರೆ ಬೇರೆ ಕೆಲಸಗಳು ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಇದೆ. ವಾವ್ ಅಲ್ವಾ, ನನ್ನ ಲೈಫಲ್ಲಿ ಇಷ್ಟು ಸಿಕ್ಕಿದೆ, ವಾವ್. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ದಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಐ ಹ್ಯಾವ್ ಬೀನ್ ಅನ್ಎಂಪ್ಲಾಯ್ಡ್. ಅರೆ, ಫಸ್ಟ್ ಟೈಮ್ ನಾನು ಏನು ಕೆಲಸ ಇಲ್ದಿರ ಆರಾಮಾಗಿದ್ದೀನಲ್ವಾ, ವಾವ್, ಥ್ಯಾಂಕ್ ಯು. ನೋಡಿ, ಎಷ್ಟು ಪಾಸಿಟಿವ್ ಆಗಿ ನೋಡ್ಬೋದು ಅದನ್ನು ಕೂಡ. ಐ ಆಮ್ ಗ್ರೇಟ್ಫುಲ್ ದಟ್ ದೇರ್ ಆರ್ ಜಾಬ್ out there and more news jobs are appearing each day. ನಾನು ತುಂಬಾನೇ ಖುಷಿ ಇದೆ, ಎಷ್ಟೊಂದು ಜಾಬು ನನಗೋಸ್ಕರ ಕಾಯ್ತಾ ಇದೆ. ಎವ್ರಿ ಡೇ ಹೊಸ ಹೊಸ ಜಾಬ್ ಹುಟ್ಕೊಳ್ತಾ ಇದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಥಿಂಗ್ಸ್ ಐ ಹ್ಯಾವ್ ಲರ್ನ್ಡ್ ಇನ್ ಅಪ್ಲೈಯಿಂಗ್ ಫಾರ್ ದಿಸ್ ಜಾಬ್ ಅಂಡ್ ಇನ್ ಗೋಯಿಂಗ್ ಫಾರ್ ಇಂಟರ್ವ್ಯೂಸ್. ಎಷ್ಟೊಂದು ಇಂಟರ್ವ್ಯೂ ಹೋಗಿದ್ದೀನಿ, ಎಷ್ಟೊಂದು ಜನ ಮೀಟ್ ಮಾಡಿದೆ, ಇದರಿಂದ ಎಷ್ಟೊಂದು ಕಲ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್, ಈ ಒಂದು ಅನುಭವ ಸಿಕ್ಕಿದ್ದಕ್ಕೆ. ಐ ಆಮ್ ಗ್ರೇಟ್ಫುಲ್ ದಟ್ ಐ ಹ್ಯಾವ್ ಮೈ ಹೆಲ್ತ್ ಅಂಡ್ ಐ ಕ್ಯಾನ್ ವರ್ಕ್. ಒಳ್ಳೆ ಆರೋಗ್ಯ ಇದೆ ನನಗೆ, ಸೊ ದಟ್ ನಾನು ಕೆಲಸ ಮಾಡ್ಬೋದು. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫ್ಯಾಮಿಲೀಸ್ ಎನ್ಕರೇಜ್ಮೆಂಟ್ ಅಂಡ್ ಸಪೋರ್ಟ್. ಸೊ ಇಂಥ ಸಿಚುವೇಶನ್ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಐ ಆಮ್ ಗ್ರೇಟ್ಫುಲ್ ಫಾರ್ ರೆಸ್ಟ್ ಐ ಹ್ಯಾಡ್ ಬಿಕಾಸ್ ಐ ನೀಡೆಡ್ ಇಟ್. ನೋಡಿ, ಈ ಒಂದು ಬ್ರೇಕ್ ಅಲ್ಲಿ ನನಗೆ ಒಂದು ರೆಸ್ಟ್ ಬೇಕಿತ್ತು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ರೆಸ್ಟ್. ನನಗೆ ಈ ಒಂದು ರೆಸ್ಟ್ ಅವಶ್ಯಕತೆ ಇತ್ತು. ಐ ಆಮ್ ಗ್ರೇಟ್ಫುಲ್ ದಟ್ through losing my job, I have realized how much having a job means to me. I never realized that until now. ನೋಡಿ, ಜಾಬ್ ಕಳ್ಕೊಂಡಿರೋದ್ರಿಂದ ನನಗೆ ಜಾಬ್ನ ವ್ಯಾಲ್ಯೂ ಗೊತ್ತಾಗಿದೆ, ಜಾಬ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿದೆ. ಸೊ ಐ ರಿಯಲೈಸ್ ನೌ, ಥ್ಯಾಂಕ್ ಯು. ನೋಡಿ, ಒಂದು ಜಾಬ್ ಇಲ್ಲ ಅನ್ನೋ ಒಂದು ಸಿಚುಯೇಷನ್ ಅಲ್ಲಿ 10 ಪಾಸಿಟಿವ್ ನ ಹುಡುಕಿ ಹೇಗೆ ಬರೀಬಹುದು ಅಂತ ತೋರಿಸಿದ್ದಾರೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ.
isn't it? So wonderful, right? I know it's difficult, ಕಷ್ಟ ಆಗುತ್ತೆ, ಎಂಥ ಸಿಚುಯೇಷನ್ ಇರುತ್ತೆ ಲೈಫಲ್ಲಿ ನಮ್ಗೆ ಗೊತ್ತಿಲ್ಲ, ಬಟ್ ಅಂಥ ಸಿಚುಯೇಷನ್ ಕೂಡ ಏನು ಒಳ್ಳೇದಿದೆ, ಏನು ಚೆನ್ನಾಗಿದೆ ಅನ್ನೋದನ್ನ ನೋಡಿದ್ರೆ ಕಂಪ್ಲೇಂಟ್ ಮೈಂಡ್ ಸ್ಟಾಪ್ ಆಗುತ್ತೆ, ಸೊಲ್ಯೂಷನ್ ಸಿಗುತ್ತೆ, ಅಂಡ್ ಆಟೋಮೆಟಿಕ್ ಆಗಿ ಮ್ಯಾಜಿಕಲ್ ವೇನಲ್ಲಿ ಆ ಒಂದು ನೆಗೆಟಿವ್ ಸಿಚುಯೇಷನ್ ನಾವು ಹೊರಗಡೆ ಬರ್ತೀವಿ. ಲೈಫ್ ವಿಲ್ ಟರ್ನ್ ಅರೌಂಡ್, ಬದಲಾವಣೆ ಆಗುತ್ತೆ. As a result of unemployment, person's gratitude, they will attract different circumstances. Their current situation must and will magically change. The power of gratitude is greater than any negative situation, and there are unlimited ways that the negative situation can change. All you have to do is practice gratitude and watch the magic take place. ನೋಡಿ, ಈ ಒಂದು ಲಿಸ್ಟ್ ಮಾಡೋದ್ರಿಂದ ಅನ್ಎಂಪ್ಲಾಯ್ಡ್ ಸಿಚುಯೇಷನ್ ಪರ್ಸನ್ಸ್ ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಇಂದ ದೇ ವಿಲ್ ಅಟ್ರಾಕ್ಟ್ ಆಲ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್. ಹೆಂಗ್ ಬದಲಾವಣೆ ಆಗುತ್ತೆ, ಸನ್ನಿವೇಶಗಳು ಹೆಂಗ್ ಚೇಂಜ್ ಆಗುತ್ತೆ ಮ್ಯಾಜಿಕಲಿ ಅಂದ್ರೆ ನಾವು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಎಲ್ಲಿಂದ ಏನೋ ಕಾಂಟ್ಯಾಕ್ಟ್ ಸಿಗುತ್ತೆ, ಎಲ್ಲಿಂದ ಏನೋ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಒಂದು ಆಫರ್ ಸಿಗುತ್ತೆ, ಕಾಲ್ ಬರುತ್ತೆ, ಹೇಗೋ ಒಂದು ಮ್ಯಾಜಿಕಲ್ ವೇನಲ್ಲಿ ಸನ್ನಿವೇಶ ಚೇಂಜ್ ಆಗುತ್ತೆ, ಆ ಸಿಚುಯೇಷನ್ ಹೊರಗಡೆ ಬರ್ತೀವಿ, ಜಾಬ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಿಕಾಸ್ ಗ್ರಾಟಿಟ್ಯೂಡ್ ಈಸ್ ಗ್ರೇಟರ್ ದ್ಯಾನ್ ಎನಿ ನೆಗೆಟಿವ್ ಸಿಚುಯೇಷನ್. ಕೃತಜ್ಞತಾ ಭಾವನೆ ಯಾವುದೇ ಒಂದು ನೆಗೆಟಿವ್ ಸಿಚುಯೇಷನ್ಗಿನ ತುಂಬಾ ದೊಡ್ಡ ಮಟ್ಟದಲ್ಲಿರುವಂಥದ್ದು, ರೈಟ್? So practice gratitude and you will see the magic take place. Let's take another example. A son whose relationship with his father is troubled. Son feels that no matter what he does, it never seems to be good enough for his father. ಇನ್ನೊಂದು ಸನ್ನಿವೇಶ ಎಕ್ಸಾಂಪಲ್ ಕೊಡ್ತಾ ಇದ್ರೆ, ಮಗ ತಂದೆಯ ಜೊತೆ ಸಂಬಂಧ, ನಾನು ಎಷ್ಟೇ ಮಾಡಿದ್ರು ತಂದೆಗೆ ಖುಷಿನೇ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅವರ ಇಬ್ಬರ ಮಧ್ಯೆ ಇರೋಂಥ ಒಂದು ಸಂಬಂಧದ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಸೊ ಮಗ ಹೇಗೆ ಬರೀಬಹುದು 10 ಪಾಸಿಟಿವ್ಸ್ನ ಅಂತ ಹೇಳಿ, ಗ್ರಾಟಿಟ್ಯೂಡ್ನ ಅಂತ ಹೇಳಿ. ಐ ಆಮ್ ಗ್ರೇಟ್ಫುಲ್ ದಟ್ ಮೋಸ್ಟ್ ಆಫ್ ಮೈ ರಿಲೇಶನ್ಶಿಪ್ ಇನ್ ಲೈಫ್ ಆರ್ ರಿಯಲಿ ಗುಡ್. ಫಾದರ್ ರಿಲೇಶನ್ಶಿಪ್ ಇಟ್ಬಿಡಿ, ಬಟ್ ಎಷ್ಟೊಂದು ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿದೆ ಅಲ್ವಾ, ಒಳ್ಳೇದಾಗಿದೆ ಅಲ್ವಾ, ಥ್ಯಾಂಕ್ ಯು. ಐ ಆಮ್ ಗ್ರೇಟ್ಫುಲ್ ಟು ಮೈ ಫಾದರ್ ಫಾರ್ ವರ್ಕಿಂಗ್ ಹಾರ್ಡ್ so that I could have the education he didn't get to have. ನಮ್ಮ ತಂದೆಗೆ ಸಿಗದಿರೋಂಥ ಎಜುಕೇಶನ್ ನನಗೆ ಕೊಡಿಸಿದ್ದಾರೆ, ಕಷ್ಟಪಟ್ಟು ನನ್ನ ಬೆಳೆಸಿದ್ದಾರೆ, ಥ್ಯಾಂಕ್ ಯು. ಐ ಆಮ್ ಗ್ರೇಟ್ಫುಲ್ ಟು ಮೈ ಫಾದರ್ ಫಾರ್ ಸಪೋರ್ಟಿಂಗ್ ಅವರ್ ಫ್ಯಾಮಿಲಿ ಥ್ರೂ ಮೈ ಚೈಲ್ಡ್ಹುಡ್ ಬಿಕಾಸ್ ಐ ಡಿಂಟ್ ಹ್ಯಾವ್ ಅ ಕ್ಲೂ ಹೌ ಮಚ್ ಹಾರ್ಡ್ ವರ್ಕ್ ಆರ್ ಮನಿ ಇಟ್ ಟುಕ್ ಟು ಕೀಪ್ ಅವರ್ ಫ್ಯಾಮಿಲಿ ಗೋಯಿಂಗ್. ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋಕ್ಕೆ, ಬೆಳೆಸ್ಲಿಕ್ಕೆ ಅಥವಾ ಎಷ್ಟು ದುಡ್ಡು ಬೇಕಾಗಿತ್ತು, ನನಗಂತೂ ಒಂದಷ್ಟು ಅದರ ಒಂದು ಅನುಭವನೇ ಇಲ್ಲ. ಸೊ ಅಷ್ಟೆಲ್ಲ ನಮ್ಮ ತಂದೆ ನಮ್ಮನ್ನ ನೋಡ್ಕೊಂಡಿದ್ದಾರೆ, ಫ್ಯಾಮಿಲಿ ನೋಡ್ಕೊಂಡಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಫಾದರ್. ಐ ಆಮ್ ಗ್ರೇಟ್ಫುಲ್ ಟು ಮೈ ಫಾದರ್ ಫಾರ್ ಟೇಕಿಂಗ್ ಮೀ ಬಾಸ್ಕೆಟ್ಬಾಲ್ ಎವ್ರಿ ಸ್ಯಾಟರ್ಡೇ ವೆನ್ ಐ ವಾಸ್ ಚೈಲ್ಡ್. ಎಕ್ಸಾಂಪಲ್, ಬಾಸ್ಕೆಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅಥವಾ ಒಂದು ಯಾವುದೋ ಒಂದು ಮ್ಯೂಸಿಕ್ ಕ್ಲಾಸ್ ಇರ್ಬೋದು. ತಂದೆ ಕೈ ಇಟ್ಕೊಂಡು ಪಾರ್ಕ್ ಕರ್ಕೊಂಡು ಹೋಗಿದಿರ್ಬೋದು. ಅದನ್ನ ನೆನಪಿಸ್ಕೊಳ್ಳಿ, ನಾವು ಚಿಕ್ಕವರಿದ್ದಾಗ ಎಷ್ಟೆಲ್ಲ ಮಾಡಿದಾರಲ್ವಾ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫಾದರ್. ಇಟ್ ಈಸ್ ನಾಟ್ ಆಸ್ ಟಫ್ ಆಸ್ on me these days as he used to be in past. ಸೊ ಮೊದಲು ತುಂಬಾ ಇನ್ನ ಟಫ್ ಆಗಿದ್ರು, ಬಟ್ ಈ ನಡುವೆ ಪರವಾಗಿಲ್ಲ, ಅಥವಾ ಈ ನಡುವೆ ಟಫ್ ಇದ್ದಾರೆ ಬಟ್ ಮೊದಲು ಎಷ್ಟು ಪರವಾಗಿಲ್ದಿರಲ್ವಾ, ಚೆನ್ನಾಗಿ ಮಾತಾಡ್ಸ್ತಾ ಇದ್ರಲ್ವಾ. ಸೊ ಬಿ ಗ್ರೇಟ್ಫುಲ್ ಫಾರ್ ದಟ್. ಐ ಆಮ್ ಗ್ರೇಟ್ಫುಲ್ ದಟ್ ಮೈ ಫಾದರ್ ಕೇರ್ ಸೋ ಮಚ್ ಅಬೌಟ್ ಮೀ ಬಿಕಾಸ್ he wouldn't be tough if he didn't care so much. ಟಫ್ ಇದ್ದಾರೆ ಅಂದ್ರೆ ಅರ್ಥ ನನ್ನನ್ನು ತುಂಬಾ ಪ್ರೀತಿಸ್ತಾರಲ್ವಾ. ಸೊ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಟಫ್ ಇದ್ದಾರೆ. ಸೊ ನನ್ನ ತಂದೆ ಎಷ್ಟು ನನ್ನನ್ನು ಪ್ರೀತಿಸ್ತಾರೆ. ವಾವ್. ಐ ಆಮ್ ಗ್ರೇಟ್ಫುಲ್ ದಟ್ ಥ್ರೂ ಮೈ ರಿಲೇಶನ್ಶಿಪ್ ವಿತ್ ಮೈ ಫಾದರ್ ಐ ಹ್ಯಾವ್ ಲರ್ನ್ಡ್ ಟು ಹ್ಯಾವ್ ಕಂಪ್ಯಾಷನ್ ಅಂಡ್ ಅ ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಮೈ ಚಿಲ್ಡ್ರನ್, ರೈಟ್? ಸೊ ತಂದೆ ನನ್ನ ಜೊತೆ ಹೇಗೆ ನಡ್ಕೊಳ್ತಾ ಇದ್ದಾರೆ, ಇದರಿಂದ ನಾನು ಏನು ಕಲಿಬೋದು, ನಾನು ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಹೆಂಗೆ ಬೆಳೆಸ್ಬೇಕು ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೋದು. ವಾವ್. ಐ ಆಮ್ ಗ್ರೇಟ್ಫುಲ್ ಟು ಮೈ ಫಾದರ್ ಫಾರ್ ಶೋಯಿಂಗ್ ಮೀ ಹೌ ಇಂಪಾರ್ಟೆಂಟ್ ಎನ್ಕರೇಜ್ಮೆಂಟ್ ಈಸ್ ಇನ್ ರೇಸಿಂಗ್ ಹ್ಯಾಪಿ ಅಂಡ್ ಕಾನ್ಫಿಡೆಂಟ್ ಚಿಲ್ಡ್ರನ್. ನೋಡಿ, ಮಕ್ಕಳನ್ನ ಬೆಳೆಸೋದ್ರಲ್ಲಿ ಎಷ್ಟು ಎನ್ಕರೇಜ್ಮೆಂಟ್ನ ಮಾಡಬೇಕು, ಎಷ್ಟು ಪುಷ್ ಮಾಡ್ಬೇಕು ಅನ್ನೋದನ್ನ ನನ್ನ ತಂದೆ ಕಡೆಯಿಂದ ಕಲ್ತ್ಕೊಂಡೆ. ವಾವ್. ಈ ತರ ನಾವು ಬರೀಬೋದು. ಓಕೆ. I am so truly grateful that I have my father because amid tough times, there have been good times and there will be more good times ahead with my father. ನನ್ನ ಜೊತೆ ಅಟ್ಲೀಸ್ಟ್ ತಂದೆ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಟಫ್ ಟೈಮಲ್ಲೂ ಇದ್ದಾರೆ, ಹ್ಯಾಪಿ ಟೈಮಲ್ಲೂ ಇದ್ದಾರೆ, ಮುಂದೆ ಇನ್ನೂ ಒಳ್ಳೆ ಹ್ಯಾಪಿ ಟೈಮಲ್ಲಿ ಇದ್ದೇ ಇರ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ಹ್ಯಾವಿಂಗ್ ಫಾದರ್. ಈ ರೀತಿ ತಂದೆ ಮತ್ತೆ ಮಗನ ಒಂದು ಸಂಬಂಧದಲ್ಲಿ ಏನಾದರೂ ಒಂದು ಸರಿ ಇಲ್ಲ ಅಂದ್ರೂ
10 ಒಂದು ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡಿ ಲಿಸ್ಟ್ ಮಾಡಬಹುದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರೈಟ್? As a result, son's heartfelt feeling for gratitude for his father, he will change their relationship for better. Son changed the way he thinks and feels about father, which immediately changed he attract from his father, even though the son was being grateful in his mind. At an energetic and quantum level, the son's gratitude will have a magical effect on his relationship with his father, provided he maintained his gratitude. By law of attraction, the son must receive far better circumstances with father, and their relationship will must begin to improve immediately. ನೋಡಿ, ಈ ಒಂದು ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಇಂದ ಮಗನ ಒಂದು ಫೀಲಿಂಗ್ಸ್ ಇಂದ ಕ್ವಾಂಟಮ್ ಲೆವೆಲ್ ಅಲ್ಲಿ ಸರ್ಕಮ್ಸ್ಟಾನ್ಸಸ್ ಹೆಂಗ್ ಚೇಂಜ್ ಆಗತ್ತಪ್ಪ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ ಫಾದರ್ ಜೊತೆ ಒಳ್ಳೆ ಸಂಬಂಧ, ಒಳ್ಳೆ ರಿಲೇಶನ್ಶಿಪ್ ಬಂದೇ ಬರುತ್ತೆ, ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, remember, you will tell your gratitude is working by the way you feel. You should feel a lot better about the situation after practicing gratitude. ನೋಡಿ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದ್ಮೇಲಿಂದ ನಿಮ್ಗೆ ಇನ್ನ ಬೆಟರ್ ಫೀಲ್ ಆಗ್ಬೇಕು. ಆಕ್ಚುಲಿ ಅವಾಗ ನಿಮ್ಗೆ ಅದು ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. The first evidence of gratitude's magical power working is your feelings lifting. So when do you feel better about it, you know situation will improve and solutions will appear. ಈ ಒಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿ ಮುಗಿದ ನಂತರ ಹೇಗನ್ಸುತ್ತೆ ನಿಮ್ಮ ಫೀಲಿಂಗ್ ಅಬ್ಸರ್ವ್ ಮಾಡಿ ನೋಡಿ. ಫೀಲ್ ಗುಡ್, ಫೀಲ್ ಲೈಟ್, ಫೀಲ್ ಬೆಟರ್, ನಿಮ್ಮ ಇಮೋಷನ್ಸ್ ಇನ್ನ ಲಿಫ್ಟ್ ಆಗುತ್ತಾ? ಹಂಗಿದ್ರೆ ನಿಮ್ಗೆ ಗ್ರಾಟಿಟ್ಯೂಡ್ ಪವರ್ ವರ್ಕ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇದರಿಂದ ಇನ್ನ ಒಳ್ಳೊಳ್ಳೆ ರಿಸಲ್ಟ್ಸ್, ಹೆಚ್ಚು ಇಂಪ್ರೂವ್ಮೆಂಟ್ಸ್ ಆಗ್ತಾನೆ ಹೋಗುತ್ತೆ ಲೈಫಲ್ಲಿ, ಬೇರೇನು ಡೌಟೇ ಇಲ್ಲ ಇದರಲ್ಲಿ. ಓಕೆ, ಇನ್ ಮೇಕಿಂಗ್ ಯುವರ್ ರಿಟರ್ನ್ ಲಿಸ್ಟ್, ಮೇಕ್ ಶೋರ್ you list each of the 10 things you are grateful for the following way. I'm so grateful for, or I'm truly grateful for dash ಅಂತ ಹೇಳಿ ಬರಿಬೇಕು. ಓಕೆ, or I'm so glad that ಅಂತ ಹೇಳಿ dash ಅಂತ ಹೇಳಿ ಬರಿಬೇಕು. ಓಕೆ, ಏನ್ ಮಾಡಬೇಕು? let us know that. Now, remember one situation. ಈಗ ಲೈಫಲ್ಲಿ ಯಾವುದೇ ಒಂದು ಸನ್ನಿವೇಶ, ದಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ನೆಗೆಟಿವ್ ಸಿಚುಯೇಷನ್ ನೀವು ಫೇಸ್ ಮಾಡ್ತಾ ಇದ್ದೀರಾ, ಟಫ್ ಟೈಮ್ ನ ಫೇಸ್ ಮಾಡ್ತಾ ಇದ್ದೀರಾ, ಅದನ್ನ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ ಆ ಒಂದು ಸಿಚುಯೇಷನ್ ತಗೊಳ್ಳಿ, ನೆನಪಿಸ್ಕೊಳ್ಳಿ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ 10 ಲಿಸ್ಟ್ ನ ನೀವು ಮಾಡಬೇಕು, 10 ಗ್ರಾಟಿಟ್ಯೂಡ್ ನ ಲಿಸ್ಟ್ ಮಾಡಬೇಕು. ಈ ನೆಗೆಟಿವ್ ಸಿಚುಯೇಷನ್ ಅಲ್ಲೂ, ಈ ಟಫ್ ಸಿಚುಯೇಷನ್ ಅಲ್ಲೂ ನನಗೆ ಏನು ಒಳ್ಳೇದು ಸಿಕ್ಕಿದೆ, ಅಥವಾ ಈ ಟಫ್ ಟೈಮ್ ಇಂದ ಈ ನೆಗೆಟಿವ್ ಸಿಚುಯೇಷನ್ ಏನು ಒಳ್ಳೇದ ನಾನು ನೋಡ್ಬೋದು ಅಂತ ಹೇಳಿ 10 ಲಿಸ್ಟ್ ನ ನೀವು ಮಾಡಬೇಕು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್, ಆರ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್, ಆರ್ ಐ ಆಮ್ ಸೋ ಗ್ಲಾಡ್ ದಟ್ ಅಂತ ಶುರು ಮಾಡಿ ಏನಕ್ಕೆ ಅಂತ ನೀವು ಬರಿಬೇಕು. ಈ ಸನ್ನಿವೇಶದಲ್ಲೂ, ಈ ಸಿಚುಯೇಷನ್ಲೂ ಯಾವ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ, ಯಾವ್ದಕ್ಕೆ ತುಂಬಾ ಗ್ಲಾಡ್ ಆಗಿದ್ದೀನಿ ಅಂತ ಹೇಳಿ ಬರಿಬೇಕು. ಒನ್ಸ್ ಯು ಹ್ಯಾವ್ ಲಿಸ್ಟೆಡ್ 10 ಥಿಂಗ್ಸ್ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್, ಫಿನಿಶ್ the magical way out of negative practice by writing thank you, thank you, thank you for the perfect resolution. 10 ಲಿಸ್ಟ್ ಬರ್ದಾದ್ಮೇಲಿಂದ ಲಾಸ್ಟ್ ಅಲ್ಲಿ 3 ಸಾರಿ ಮ್ಯಾಜಿಕ್ ವರ್ಡ್ ಬರೀರಿ. ಯಾವ್ದು ಮ್ಯಾಜಿಕ್ ವರ್ಡ್? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. And just for today, see if you can get through one day without saying any negative. It may be a challenge, but if you can make through one day, there is an important reason to do this, because most of us have no idea how much we speak negatively, but you will have an idea after watching your words for the day. Remember, the negative and complaining bring more of those things. If you are aware of what you are saying about what you're saying, you can't stop. Decide if you want to consequence of what you're about to say. Here is a magic lifeline you can use. If you notice yourself thinking or saying something negative, stop immediately and say, but I have to say that I am really grateful for.
ಓಕೆ, ಏನ್ ಹೇಳ್ತಾ ಇದಾರೆ ಅಂದ್ರೆ ಇವತ್ತಿನ ದಿನ ಚಾಲೆಂಜ್ ಆಗಿ ತಗೊಳ್ಳಿ. ಇವತ್ತು ಒಂದಿನ ಅಟ್ಲೀಸ್ಟ್ ಚಾಲೆಂಜ್ ಆಗಿ ತಗೊಳ್ಳಿ. ಐ ನೋ ಇಟ್ಸ್ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಚಾಲೆಂಜ್ ತಗೊಳ್ಳಿ. ಹೋಲ್ಡ್ ಇವತ್ತು ನೆಗೆಟಿವ್ ಆಲೋಚನೆ ಬರ್ದಿರಂಗೆ, ಅಥವಾ ನೆಗೆಟಿವ್ ಪದ ಮಾತಾಡ್ದಿರಂಗೆ, ಅಥವಾ ನೆಗೆಟಿವ್ ಆಗಿ ಏನೋ ಒಂದು ಕೇಳಿಸ್ಕೊಳ್ದಿರಾ ಅಥವಾ ಒಂದು ಥಿಂಕ್ ಮಾಡ್ದಿರಾ ಇರಂಗೆ ನಾವು ಮಾಡಕ್ಕಾಗತ್ತಾ ಅಂತ ಚಾಲೆಂಜ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಐ ನೋ ನೆಗೆಟಿವ್ ಆಲೋಚನೆ ಮಾಡದಿರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮಾಡ್ದಿರಾ ಇದ್ರೆ ನಿಮಗೆ ಅನ್ಸುತ್ತೆ, ಅರೆ ನಾನು ಹೀಗಿರ್ಬೋದಾ, ಅಥವಾ ನಾನು ಆಲೋಚನೆ ಮಾಡ್ದಿರಾ, ಮಾತಾಡ್ದಿರಾ, ಪದ ಹೇಳ್ದಿರಾ, ನೆಗೆಟಿವ್ ಆಗಿ ಕಂಪ್ಲೇಂಟ್ ಮಾಡ್ದಿರಾ ಇರ್ಬೋದಾ ಅಂತ ನಿಮ್ಗೆ ಆಶ್ಚರ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಚಾಲೆಂಜ್ ಆಗಿ ತಗೊಳ್ಳಿ. ಇದಕ್ಕೆ ಒಂದು ನೀವು ಲೈಫ್ ಲೈನ್ ಯೂಸ್ ಮಾಡ್ಬೋದು. ಏನಪ್ಪಾ ಅಂದ್ರೆ, ಇನ್ ಕೇಸ್ ನಿಮ್ಗೆ ಒಂದು ನೆಗೆಟಿವ್ ವರ್ಡ್ ಅಥವಾ ನೆಗೆಟಿವ್ ಥಾಟ್ಸ್ ಮೈಂಡ್ಗೆ ಬಂತು ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೋದು, ಅದಕ್ಕೆ ಒಂದು ಸೊಲ್ಯೂಷನ್, ನನ್ನ ಕಡೆಯಿಂದ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ ಅಲ್ಲೇ ಅದನ್ನ ಸ್ಟಾಪ್ ಮಾಡ್ಬೇಕು, ಅದನ್ನ ಬ್ರೇಕ್ ಮಾಡ್ಬೇಕು. ಆ ಥಾಟ್ ಅನ್ನ ಅಥವಾ ಒಂದು ವರ್ಡ್ ಅನ್ನ, ನೆಗೆಟಿವ್ ವರ್ಡ್ ಅನ್ನ ಏನ್ ಮಾಡ್ಬೇಕು, ಬ್ರೇಕ್ ಮಾಡ್ಬೇಕು. ನೀವು ಅದನ್ನ ಸ್ಟಾಪ್ ಮಾಡ್ಬೇಕು. ಹೇಗೆ ಸರ್? ಸಿಂಪಲ್ ಮಂತ್ರ ಕೊಡ್ತೀನಿ. ನೆಗೆಟಿವ್ ಆಲೋಚನೆ ಬಂತು, ನೆಗೆಟಿವ್ ಪದ ಬಂತು ಬಾಯಲ್ಲಿ, ಅಥವಾ ನೆಗೆಟಿವ್ ನೋಡಿದ್ರಿ, ನೆಗೆಟಿವ್ ಕೇಳಿಸ್ಕೊಂಡ್ರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡಿ, ಕಟ್ 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 3 ಸರಿ ಹೇಳಿ. ಬಾಯಲ್ಲೇ ಹೇಳಿ, ಮನ್ಸಲ್ಲಿ ಹೇಳ್ಕೊಳ್ಳಿ, ಮೈಂಡಲ್ಲಿ ಹೇಳ್ಕೊಳ್ಳಿ, ಕಟ್ 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 ಅಂತ ಹೇಳಿ ಅಲ್ಲಿಗೆ ಬ್ರೇಕ್ ಮಾಡಿ, ಅದನ್ನ ಸ್ಟಾಪ್ ಮಾಡಿ. ಆರ್ ಕ್ಯಾನ್ಸಲ್ 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 ಅಂತ 3 ಸರಿ ಮನ್ಸಲ್ಲಿ ಹೇಳ್ಕೊಳ್ಳಿ ಅಥವಾ ಬಾಯಲ್ಲಿ ಹೇಳ್ಕೊಳ್ಳಿ. ಎರಡರಲ್ಲಿ ಯಾವ್ದಾದ್ರು, ಕಟ್ 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 ಆರ್ ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಸೊ ದಟ್ ಯು ಆರ್ ಕ್ಯಾನ್ಸಲಿಂಗ್ ದ ನೆಗೆಟಿವ್, ಯು ಆರ್ ಕ್ಯಾನ್ಸಲಿಂಗ್ ದ ನೆಗೆಟಿವ್ ಸಿಚುಯೇಷನ್ ಅಥವಾ ನೆಗೆಟಿವ್ ಎಫೆಕ್ಟ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ. ರೈಟ್? ಸೊ ಮ್ಯಾಜಿಕ್ ಪ್ರಾಕ್ಟೀಸ್ ಡೇ 7 ಏನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ಪ್ರಾಕ್ಟೀಸಸ್ ಏನೇನ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಡೇ 1 ರಿಮೆಂಬರ್ ಮಾಡಿ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. 10 ಬ್ಲೆಸ್ಸಿಂಗ್ಸ್ ನ ಬರಿಬೇಕು. ಏನೆಲ್ಲ ಹೊಸ ಅದಕ್ಕೆ ನೀವು ಬರೀತೀರಾ, 10 ಹೊಸ 10 ಬ್ಲೆಸ್ಸಿಂಗ್ಸ್ ನ ಬರೀರಿ. ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಬರೀತೀರಾ ಆ ಒಂದು ಫಾರ್ಮ್ಯಾಟ್ ಅಲ್ಲಿ. ಚೂಸ್ ಒನ್ ಪ್ರಾಬ್ಲಮ್ ಆರ್ ನೆಗೆಟಿವ್ ಸಿಚುಯೇಷನ್ ಇನ್ ಯುವರ್ ಲೈಫ್ ದಟ್ ಯು ಆರ್ ಮೋಸ್ಟ್ ವಾಂಟ್ ಟು ರಿಸಾಲ್ವ್. ಇಮಿಡಿಯೇಟ್ ಇದನ್ನು ಸರಿ ಮಾಡಬೇಕು, ಸರಿಪಡಿಸ್ಕೋಬೇಕನ್ನೋ ಒಂದು ನೆಗೆಟಿವ್ ಸಿಚುಯೇಷನ್ ಅಥವಾ ಪ್ರಾಬ್ಲಮ್ ನ ತಗೊಳ್ಳಿ. ಲಿಸ್ಟ್ 10 ಥಿಂಗ್ಸ್ ದಟ್ ಯು ಆರ್ ಗ್ರೇಟ್ಫುಲ್ ಅಬೌಟ್ ದ ಸಿಚುಯೇಷನ್. ಆ ನೆಗೆಟಿವ್ ಸಿಚುಯೇಷನ್ಗೋಸ್ಕರ ಯಾವುದಕ್ಕೆ ನೀವು ತುಂಬಾ ಕೃತಜ್ಞರಾಗಿದ್ದೀರಾ. ಎಕ್ಸಾಂಪಲ್, ಫಾದರ್ ಸನ್ ರಿಲೇಶನ್ಶಿಪ್ ಬಗ್ಗೆ ಕೊಟ್ಟಿದ್ರು. ಎಕ್ಸಾಂಪಲ್, ಜಾಬ್ ಇಲ್ಲ ಅಂದ್ರೆ ಆ ಸಿಚುಯೇಷನ್ ಕೊಟ್ಟಿದ್ರು. ಆ ತರ ಯಾವುದೇ ಒಂದು ನಮ್ಮ ಲೈಫಲ್ಲಿ ಸಿಚುಯೇಷನ್ ಇರ್ಬೋದು, ಫೈನಾನ್ಷಿಯಲ್ ಸಿಚುಯೇಷನ್ ಇರ್ಬೋದು, ಹೆಲ್ತ್ ಸಿಚುಯೇಷನ್ ಇರ್ಬೋದು, ಲೈಕ್ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ವಾಟ್ ಎವರ್, ಲೈಕ್ ಲೈಫಲ್ಲಿ ಒಂದು ಗೋಲ್ ಪರ್ಪಸ್ ಅದು ಸಿಗ್ತಾ ಇಲ್ಲ, ಅಥವಾ ಏನ್ ಮಾಡಬೇಕು, ಅಥವಾ ಮೈಂಡ್ ಬಗ್ಗೆ ತುಂಬಾ ನೆಗೆಟಿವ್ಸ್ ಇರ್ಬೋದು. ಯಾವುದೇ ಒಂದು ಸಿಚುಯೇಷನ್ ಇರಲಿ, ಆ ಸಿಚುಯೇಷನ್ ನ ತಗೊಳ್ಳಿ. 10 ಆ ಸಿಚುಯೇಷನ್ ಅಲ್ಲಿ ಏನು ಪಾಸಿಟಿವ್ ನ ಹುಡುಕ್ಬೋದು ಯೋಚನೆ ಮಾಡಿ, ಲಿಸ್ಟ್ ಮಾಡಿ. ಅಂಡ್ just for the day, see if you can get through the day without seeing any negative. And ಇವತ್ತು ಒಂದಿನ ಅಟ್ಲೀಸ್ಟ್ ಚಾಲೆಂಜ್ ಟ್ರೈ ಮಾಡಿ. ದಿನ ಪೂರ್ತಿ ನೆಗೆಟಿವ್ ನೋಡ್ದಿರಾ, ಕೇಳ್ದಿರಾ, ಮಾತಾಡ್ದಿರಾ, ಆಲೋಚನೆ ಮಾಡ್ದಿರಾ ಡೇನ ಕಂಪ್ಲೀಟ್ ಮಾಡಕ್ಕಾಗತ್ತಾ? ಚಾಲೆಂಜ್ ಆಗಿ ತಗೊಳ್ಳಿ. ಇನ್ ಕೇಸ್ ಬಂದ್ರು ಕಟ್ 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 ಅಲ್ಲೇ ಬ್ರೇಕ್ ಮಾಡಿ, ಅದನ್ನ ಡನ್. ಅಂಡ್ ರಾತ್ರಿ ಮಲಗಕ್ಕಿಂತ ಮೊದಲು ಮ್ಯಾಜಿಕ್ ರಾಕ್ ತಗೊಳ್ಳಿ, ಹೋಲ್ಡ್ ಇಟ್, ಹೋಲ್ಡ್ ಅಬ್ಸರ್ವ್ ಮಾಡಿ, ಏನ್ ತುಂಬಾ ಚೆನ್ನಾಗಿತ್ತು ಎಲ್ಲ ನೆನಪಿಸ್ಕೊಳ್ಳಿ. ಅದರಲ್ಲಿ ಒಂದು ದಿ ಬೆಸ್ಟ್ ಆಗಿರೋಂಥ ಒಂದು ಒಳ್ಳೆ ಸನ್ನಿವೇಶನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ವಾಪಸ್ ಇಟ್ಬಿಟ್ಟು ಗೋ ಟು ಬೆಡ್. ರೈಟ್? ದಿಸ್ ಇಸ್ ಡೇ 7. ಸೊ ದ ಮ್ಯಾಜಿಕ್ ಬುಕ್ ರೋಂಡಾ ಬರ್ನೆ ಅವ್ರದ್ದು ಕನ್ನಡದಲ್ಲಿ ಅನುವಾದ ಮಾಡಿ ಡೈಲಿ ಪ್ರಾಕ್ಟೀಸಸ್ ನಾವು ಮಾಡ್ತಾ ಇದೀವಿ. ಇವತ್ತು ಡೇ 7 ಇತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಜಾಯ್ನಿಂಗ್ ಇನ್ ಫಾರ್ ದ ಸೆಷನ್. ಹಾಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೂ ಕೂಡ ನಿಮ್ಮ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಥವಾ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ, ನೀವೊಬ್ಬರೇ ಕೇಳಿ ಅಟೆಂಡ್ ಮಾಡಿ ಕಲ್ತ್ಕೊಂಡ್ರೆ ಸಾಲಲ್ಲ. ನಿಮ್ ಕಡೆಯಿಂದ ಒಂದು 10 ಜನಕ್ಕೆ ಶೇರ್ ಮಾಡಿ, ಸ್ಟೇಟಸ್ ಅಲ್ಲಿ ಹಾಕಿ, ಗ್ರೂಪ್ ಅಲ್ಲಿ ಹಾಕಿ, ಅಥವಾ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ, ಅಥವಾ ಯೂಟ್ಯೂಬ್ ಇಂದ ಶೇರ್ ಮಾಡಿ. ಸೊ ದಟ್ ನಿಮ್ ಕಡೆಯಿಂದ ಒಂದು 10 ಜನಕ್ಕೆ ಹೆಲ್ಪ್ ಆಗ್ಲಿ, ಅವರು ಲೈಫಲ್ಲಿ ಮ್ಯಾಜಿಕಲ್ ನ ಎಕ್ಸ್ಪೀರಿಯನ್ಸ್ ಮಾಡ್ಲಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರಿಗೂ ಕೂಡ ಇದನ್ನ ಅರ್ಥ ಮಾಡಿಸಿ. ನೋಡಿ, ಇಂಗ್ಲಿಷ್ ಅಲ್ಲಿ ಬುಕ್ ನ ಓದಿ ಅದು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾನೇ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಕನ್ನಡದಲ್ಲಿ ಇದನ್ನ ಅನುವಾದ ಮಾಡಿ ಹೇಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಡೈಲಿ ಪ್ರಾಕ್ಟೀಸಸ್ ನ ಮಾಡಿಸ್ತಾ ಇದ್ದೀನಿ. ನಾನು ಗೋಪಿಕೃಷ್ಣ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಸೊ ಫಾಲೋ ದ ಡೇ 7 ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವಂಡರ್ಫುಲ್ ಡೇ. ನಾಳೆ ಸಿಗೋಣ, ಸೇಮ್ ಟೈಮ್.